ಹಾಯ್ ಎವ್ರಿವನ್, ನಾನು ಇವಾಗ ಬಚ್ಚಿಟ್ಕೊಂಡಿದ್ದೀನಿ. ನಾನಿಲ್ಲಿ ನನ್ನ ಫ್ರೆಂಡ್ ಸೌಜು ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದೀನಿ. ಅವಳು ಬ್ರೈಡ್ ಆಗಿರುವಂತಹ ನಮ್ಮ ಸುಕ್ಕುನ ಮನೆಗೆ ಊಟಕ್ಕಂತ ಇನ್ವೈಟ್ ಮಾಡಿದ್ದಾಳೆ. ಡಿನ್ನರ್ ಪಾರ್ಟಿ ಅಂದರೆ ಒಂಥರ ಟ್ರೆಡಿಷ್ನಲ್ ಬ್ರೈಡಲ್ ಶಾವರ್ ಥರ, ಸ್ವಲ್ಪ ದೇಸಿ ಸ್ಟೈಲಲ್ಲಿ. ಸೊ ಅವಳಿಗೆ ನಾವು ಬಂದಿರೋ ವಿಷಯ ಗೊತ್ತಿಲ್ಲ. ಲೆಟ್ಸ್ ವೇಟ್. ಅವ್ರೇನೋ ಮಾತಾಡ್ತಾರೆ, ಗುಸು 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 ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ದಿವ್ಯರಮ್ಯ ಚಾನಲ್. ನಾನು ನಿಮ್ಮ ದಿವ್ಯ. ನಮ್ಮ ಸೌಜು ಸುಕ್ಕುಗೆ ಊಟಕ್ಕೆ ಕರೆದಿರೋದ್ರಿಂದ ತುಂಬ ಭರ್ಜರಿಯಾಗಿ ಎಲ್ಲ ಥರ ವೆರೈಟಿನೂ ನಾನ್ ವೆಜ್ ಮಾಡಿಟ್ಟಿದ್ದಾಳೆ. ಸೊ ಅದ್ರ ಜೊತೆಗೆ ಕೇಕ್ ಕೂಡ ರೆಡಿ ಆಗಿದೆ. ಇವಾಗ ನಮ್ಮ ಸೌಜು ಮುಂದೆ ಮಾತಾಡ್ತಾ ಹೋಗ್ತಾಳೆ. ಗಟ್ಟಿಯಾಗಿ ಕುಳಿತಿರುವಂತಹ ಸುಕನ್ಯಾ ಅವರ ಒಂದು ಸ್ವಾತಂತ್ರ್ಯವನ್ನ ಕೊನೆಯದಾಗಿ ಕಸಿದುಕೊಳ್ಳುತ್ತಿರುವಂತಹ ಕ್ಷಣಗಳು. ಇಂದಿಗೆ ಎಲ್ಲ ರೀತಿಯ ಸ್ವಾತಂತ್ರ್ಯಗಳು ಮುಗಿದು ಬೇರೊಂದು ಬಂಧನದಲ್ಲಿ ಬಿಗಿಯಾಗುವ ಸಾಧ್ಯತೆಗಳಿವೆ. ಸಾಧ್ಯತೆ ಅಲ್ಲ, ಪಕ್ಕ ಸುದ್ದಿ ನೋಡಿ. ಅದಕ್ಕೆ ಲಾಸ್ಟ್ ನೋಡಿ ಎಲ್ಲ ಭೋಜನ ಮಾಡಿ ಬಡಿಸಿದ್ದೇವೆ. ಆಮೇಲೆ ಇವಳೇ ಮಾಡಿ ಬಡಿಸ್ಬೇಕು. ಕಬಾಬ್ನಂತೆ ಖಾರವಾಗಿರಲಿ, ರೊಟ್ಟಿ ಅಂತ ಸ್ವಲ್ಪ ಬ್ರದು ಸ್ವಲ್ಪ ನಾರು. ಗಿತ್ತಿಯಾಗಲಿರುವಂತಹ ಸುಕನ್ಯಾ ಅವರು ನಮ್ಮ ಮನೆಗೆ ಪಾದಾರ್ಪಣೆ ಮಾಡಿದ್ದಾರೆ. ಅವರಿಗಾಗಿ ಒಳ್ಳೆಯ ರೀತಿಯಲ್ಲಿ ಭೋಜನವನ್ನ ಏರ್ಪಡಿಸಿದ್ದೇವೆ. ಹೌದು ಹೌದು, ಬದುಕು ಸಿಹಿಯಾಗಿರಲೆಂದು ಒಂದು ಕೇಕ್ ವರ್ಷದ ಪ್ರಾರಂಭದಲ್ಲೇ ನಾನು ಎರಡೆರಡು ಹಳದಿ ಶಾಸ್ತ್ರನ ಅಟೆಂಡ್ ಮಾಡ್ತಾ ಇದ್ದೀನಿ. ನನ್ನ ತಮ್ಮನ ಹಳದಿ ಶಾಸ್ತ್ರದ ನಂತರ ಇವಾಗ ನಾನು ಬಂದಿರೋದು ನನ್ನ ಫ್ರೆಂಡ್ ಹಳದಿ ಶಾಸ್ತ್ರನ ನೋಡೋಕ್ಕೆ. ಸೊ ಸ್ವಲ್ಪ ಸಂಪ್ರದಾಯಗಳು ಡಿಫ್ರೆಂಟ್ ಆಗಿದೆ ನಮ್ಮ ಮನೇಲಿ ಮಾಡೋದಕ್ಕಿಂತ. ನೀವು ಕೂಡ ನೋಡಿ, ಎಂಜಾಯ್ ಮಾಡಿ. ಫೈನಲಿ ಇಷ್ಟು ದಿನ ವೇಟ್ ಮಾಡಿರುವಂತಹ ದಿನ ಬಂದೇ ಬಿಟ್ಟಿದೆ. ಸೊ ಬನ್ನಿ ನನ್ನ ಫ್ರೆಂಡ್ ನಮ್ಮ ಮ್ಯಾರೇಜ್ನ ಅಟೆಂಡ್ ಮಾಡೋಣ. ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳು ಹಾಗೆ ಎಲ್ಲರೂ ಬಂದಿರ್ತಾರೆ. ಸೊ ಅವರನ್ನು ಕೂಡ ಮೀಟ್ ಆಗುವಂತಹ ಒಂದು ಒಳ್ಳೆಯ ಸದಾವಕಾಶ. ನಮ್ಮ ಮದುಮಗಳು ಸಿಕ್ಕಾಪಟ್ಟೆ ಸಿಟ್ ಮಾಡ್ಕೊಂಡಿದ್ದಾಳೆ, ನಾವು ಲೇಟಾಗಿ ಬಂದಿದ್ದೀವಿ ಅಂತ. 3 of you ಗೆಟ್ ಲಾಸ್ಟ್ ಬೇರೆ ಅಂತವಳೆ. ಫೈನಲಿ ನಮ್ಮ ಇನ್ನೊಂದು ಫ್ರೆಂಡು ಹಳ್ಳಕ್ಕೆ ಬಿದ್ದಾಯಿತು. ಸೊ ಐ ವಿಶ್ ಹರ್ ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ವೀಕ್ ಡೇಸಲ್ಲಿ ಮದುವೆ ಆಗಿರೋದ್ರಿಂದ ತುಂಬ ಜನ ಚೈಲ್ಡ್ಹುಡ್ ಫ್ರೆಂಡ್ಸು ಬರೋಕ್ಕಾಗಿಲ್ಲ, ವರ್ಕ್ ಇರೋದ್ರಿಂದ. ಸೊ ನಿಮಗೋಸ್ಕರ ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋದನ್ನು ಮರಿಬಿಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಫೈನಲಿ ಮಾಂಗಲ್ಯ ಧಾರಣೆ ನಡೀತಾ ಇದೆ. ನಮ್ಮ ಸುಪ್ಪು ಎಂಗೇಜ್ಡ್.
ನಾವು ಪ್ರತಿಯೊಂದು ಪಾತಲ್ಲಿ ನಮಗೆ ಬೇರೆ ಬೇರೆ ಫ್ರೆಂಡ್ಸ್ಗಳು ಬರ್ತಾನೆ ಇರ್ತಾರೆ ಲೈಫಲ್ಲಿ. ಅವರು ಕೂಡ ಒಳ್ಳೆ ಬಾಂಡಿಂಗನ್ನು ಕೂಡ ಕ್ರಿಯೇಟ್ ಮಾಡ್ಕೊತೀವಿ ಅವ್ರ ಜೊತೆನೂ ಕೂಡ. ಬಟ್ ಅದ್ರ ಚೈಲ್ಡ್ಹುಡ್ಡಲ್ಲಿ ಆಗಿರುವಂಥ ಫಸ್ಟ್ ಫ್ರೆಂಡ್ಸ್ ಏನಿರ್ತಾರಲ್ವ, ಅವ್ರ ಲೈಫ್ ಲಾಂಗ್ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಲಾಂಗ್ ಲೈಫ್ವರೆಗೂ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಅಂಥ ಫ್ರೆಂಡ್ಗಳಲ್ಲಿ ನಮ್ಮ ಸುಕ್ಕು ಕೂಡ ಒಬ್ಬಳು. ತುಂಬ ವರ್ಷದ ನಂತರ ಊರಲ್ಲಿ ನನ್ನ ಫ್ರೆಂಡ್ ಮದುವೆನ ಅಟೆಂಡ್ ಮಾಡ್ತೇನೆ. ಅದು ಕೂಡ ನಾನು ಮದುವೆ ಆಗಿರೋದು ಕೂಡ ಸೇಮ್ ಹಾಲು ಸೇಮ್ ಮಂತು. ಸೊ ಅದಕ್ಕೆ ತುಂಬ ಸ್ಪೆಷಲ್ ಆಗಿ ಅನಿಸ್ತಾ ಇದೆ. ಆ್ಯಂಡ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಕೂಡ ಬಂದಿದ್ದಾರಲ್ವ, ಸೊ ಇನ್ನೂ ಜಾಸ್ತಿ ಆಗಿದೆ ಖುಷಿ. ತುಂಬ ವರ್ಷದ ನಂತರ ಎಲ್ಲರನ್ನೂ ನೋಡ್ತಾ ಇದ್ದೀನಿ. ಚೈಲ್ಡ್ಹುಡ್ಡಿಂದ ಹಿಡಿದು ಮಾಸ್ಟರ್ಸ್ವರೆಗೂ ಯಾರು ನಮ್ಮ ಜೊತೆ ಇದ್ರು ಎಲ್ಲರೂ ಕೂಡ ಆಲ್ಮೋಸ್ಟ್ ಬಂದಿದ್ದಾರೆ. ಸೊ ಇಟ್ಸ್ ರಿಯಲಿ ಹ್ಯಾಪಿ ಮೂಮೆಂಟ್ ಫಾರ್ ಅಸ್. ಒಂಥರ ಗೆಟ್ ಟುಗೆದರ್ ಥರ, ಸುಕ್ಕು ಮದುವೆ ನಮಗೊಂಥರ ಗೆಟ್ ಟುಗೆದರ್ ಥರ ಒಂದು ಫೀಲಿಂಗನ್ನು ಕೊಡ್ತಾ ಇದೆ. ಸೊ ಊಟ ಕೂಡ ತುಂಬ ಚೆನ್ನಾಗಿತ್ತು. ನಾವು ಮದುಮಗಳ ಜೊತೆ ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಹಸುವಾಗ್ತಾ ಇತ್ತು, ಕಂಟ್ರೋಲ್ ಆಗಿಲ್ಲ. ಸೊ ಫಸ್ಟ್ ಊಟನ ಮುಗಿಸ್ಕೊಂಡ್ವಿ, ಆಮೇಲೆ ಅವ್ರ ಹತ್ರ ಮತ್ತೆ ಹೋದ್ವಿ. ನಾವು ಫ್ರೆಂಡ್ಸ್ ಅಷ್ಟೇ ಅಲ್ಲ, ರೂಮೀಸ್ ಕೂಡ ಆಗಿದ್ರಿಂದ ಪೇರೆಂಟ್ಸ್ ಕೂಡ ಅಷ್ಟೇ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾ ಇದ್ರು. ಸೊ ನಮ್ಮ ಫ್ರೆಂಡ್ಸ್ಗಳ ಪೇರೆಂಟ್ಸ್ಗಳು ಕೂಡ ಬಂದಿದ್ದರಿಂದ ಇನ್ನೂ ಸ್ವಲ್ಪ ಸ್ಪೆಷಲ್ ಮೂಮೆಂಟ್ ಥರ ಫೀಲ್ ಆಗ್ತಾ ಇದೆ. ನಮ್ಮ ಮದುಮಗಳು ಕೈ ತೊಳೆದೇ ಕೂಡ ಊಟಕ್ಕೆ ಕೂತ್ಕೊಬಿಟ್ಟಿದ್ದಾಳೆ. ಅವಳಿಗೆ ಅಷ್ಟು ಹೊಟ್ಟೆ ಹಸಿತಿತ್ತು. ಇಲ್ಲಿ ಮದುಮಗ ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋಗಿ ಬಂದಾಯಿತು. ಸೊ ಕ್ಯಾಮ್ರಾ ಬಂದ ತಕ್ಷಣ ತುಂಬ ಕಾನ್ಷಿಯಸ್ ಆಗಿ ಬಿಡುವಂಥ ನಮ್ಮ ಹುಡುಗಿ ಆದರೂ ಕೂಡ ಒಳ್ಳೆ ಪೋಸನ್ನು ಕೊಡ್ತಾ ಇತ್ತು. ಸೊ ಈ ಗ್ಯಾಪಲ್ಲಿ ನಮ್ಮ ಫೋಟೋ ಶೂಟ್ ಕೂಡ ನಡೀತಾ ಇತ್ತು. ಅದಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಬಾರ್ದು ಅಂತ ನಾವು ಕೂಡ ಅವ್ರನ್ನ ಊಟಕ್ಕೆ ಮಾಡಿಬಿಟ್ಟು ಫೋಟೋ ಶೂಟ್ಗಂತ ಹೋಗ್ಬಿಟ್ಟು ಕೆಲವೊಂದು ಫೋಟೋಸ್ಗಳನ್ನು ಆಮೇಲೆ ನಾನು ಕೊನೆಯಲ್ಲಿ ಆ್ಯಡ್ ಮಾಡಿರ್ತೀನಿ. ಅದನ್ನು ಕೂಡ ನೀವು ನೋಡಿ ಎಂಜಾಯ್ ಮಾಡಿ. ಕೊನೆಯ ಘಟ್ಟ. ಸೊ ಮದುವೆಯಾಗಿ ಗಂಡನ ಮನೆಗೆ ಹೋಗುವಂತಹ ಪ್ರತಿಯೊಂದು ಹೆಣ್ಣಿಗೂ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಕಣ್ಣೀರು ಬಂದೇ ಬರುತ್ತೆ. ನಮ್ಮ ಸುಕ್ಕು ಅಂತೂ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದು, ಅವಳು ನೋಡ್ತಾ ನಮ್ಮ ಕಣ್ಣು ಕೂಡ ತುಂಬಂತು. ಸೊ ಅದಕ್ಕೆ ಅದನ್ನ ವಿಡಿಯೋನ ಕ್ಯಾಪ್ಚರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ. ಬಟ್ ಇವಾಗ ಇಮೋಷನಲ್ ಅನಿಸುವಂಥ ಮೂಮೆಂಟು ಮುಂದೊಂದು ಮಜಾ ಅನಿಸುತ್ತೆ ನೋಡೋಕ್ಕೆ. ಐ ಹೋಪ್ ಅವ್ಳು ನನ್ನ ಲಾಸ್ಟ್ ಕ್ಲಿಪ್ಪನ್ನು ನೋಡಿ ಹೋಗಿದ್ದಿದ್ರೆ ಸಾಕು. ಫೈನಲ್ ನಮ್ಮ ಫಿಲ್ಮ್ ಕಂಪ್ಲೀಟ್ ಆಗಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಫಾರ್ ವಾಚಿಂಗ್ ಅಸ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಟೇಕ್ ಕೇರ್. ಬಾಯ್.